ಸೊ ಎಣ್ಗಾಯಿ ಮಾಡೋಕ್ಕೆ ಫಸ್ಟ್ ಬೇಕಾಗಿರೋದು ಇದು ಗೈಸ್, ಚಿಕ್ಕ ಬದನೆಕಾಯಿ. ಎಣ್ಣೆಗಾಯಿ ಅಂತಲೇ ಇದು ಸಿಗುತ್ತೆ. ಸೊ ಇದನ್ನು ಈ ಥರ 4 ಭಾಗ ಕಟ್ ಮಾಡ್ಕೊಳ್ಳಿ. ಸಾಂಬಾರು ಸೊಪ್ಪು ಸ್ವಲ್ಪ ತೊಗೊಳ್ಳಿ, ಅದು ರುಬ್ಬಕ್ಕೆ ಬೇಕು, ನಾನು ಅದಕ್ಕೆ ಕಟ್ ಮಾಡಿಲ್ಲ. ಮತ್ತು ನೆಕ್ಸ್ಟು ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ನೆಲಗಡಲೆ ತೊಗೊಂಡಿದ್ದೀನಿ. ಇದು ಸಾಂಬಾರು ಬೀಜ 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ಗಸಗಸೆ ಇದು ಅಷ್ಟೇ 1 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಗೈಸ್. ಸೊ ಇದು ಬಿಳಿ ಎಳ್ಳು, ಇದು 1 ಸ್ಪೂನ್ ತೊಗೊಂಡಿದ್ದೀನಿ. ಇದು ಕಾಯಿ ತುರಿ ಗೈಸ್, ಇದು 2 ಸ್ಪೂನ್ ತೊಗೊಂಡಿದ್ದೀನಿ. ಅರಿಶಿನ, ಸಾಸಿವೆ, ಜೀರಿಗೆ. ನೆಕ್ಸ್ಟು ಇದು ಈರುಳ್ಳಿ ರುಬ್ಬಕ್ಕೆ ಬೇಕು ಅಂತ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಗೈಸ್. ಸೊ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಲ್ಲಿ ಇಟ್ಲಿಲ್ಲ. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜೊತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತೇನಪ್ಪ ವಿಡಿಯೋ ಅಂತ ಅಂದರೆ, ನಾನು ಎಣ್ಗಾಯಿ ಮಾಡ್ತಾಯಿದ್ದೀನಿ ಗೈಸ್. ಸೊ ಅದಕ್ಕೆ ಸ್ಟ್ಯಾಂಡ್ನೆಲ್ಲ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಫಸ್ಟು ಬಾಣಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಗೈಸ್. ಫಸ್ಟು ಗ್ಯಾಸ್ ಹಚ್ಚೋಣ. ಸೊ ಗೈಸ್, ನಾನು ನೆನ್ನೆ ವ್ಲಾಗಲ್ಲಿ ಹೇಳಿರೋ ಥರ ಇದೊಂದು ಸ್ಟ್ಯಾಂಡ್ ತೊಗೊಂಡಿದ್ನಲ್ಲ, ನಾನು ಇಲ್ಲಿಗೊಂದು ಅನಿಸಿದ್ದೀನಿ, ವಾಶ್ರೂಮ್ಗೊಂದು ಅನಿಸಿದ್ದೀನಿ ಗೈಸ್. ಸೊ ವರ್ತ್ ಗೈಸ್, ಇದು 99ಗೆ 2 ಪೀಸ್ ಸಿಕ್ಕಿದೆ. ಸೊ ಮ್ಯಾಟ್ ಬಂದು 200 ಅಲ್ಲ, ಮ್ಯಾಟ್ ಬಂದು 130 ನನಗೆ ಸಿಕ್ಕಿದೆ ಗೈಸ್. ಸೊ ಅದಕ್ಕೆ ತೊಗೊಂಡಿದ್ದೆ. ಮ್ಯಾಟು ಯೂಸ್ ಮಾಡಿ ನೋಡಿದೆ, ಇಟ್ಸ್ ವರ್ತ್. ಸೊ ಫಸ್ಟು ನೆಲಗಡಲೆ ಹಾಕೋತೀನಿ. ಸೊ ಅದಕ್ಕೇನೆ ಗಸಗಸೆ, ಸಂಬಾರ, ಸೊ ಎಳ್ಳು, ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಒಣಮೆಣಸು ಹಾಕೋತೀನಿ ಗೈಸ್. ಕರ್ಬೇವಿನ ಸೊಪ್ಪು ಹಾಕೋತೀನಿ. ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಗೈಸ್. ಸ್ವಲ್ಪ ಎಲ್ಲ ಗರಿ ಆಗೋ ಥರ ಮಾಡಿಕೊಂಡ್ರೆ ಆಯಿತು. ಸೊ ಗೈಸ್, ಪ್ಲೀಸ್ ಕಮೆಂಟ್ ಮಾಡಿ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ. ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ. ಸೊ ತೋರಿಸ್ತೀನಿ, ವೆಯ್ಟ್. ಸೊ ಗೈಸ್ ನೋಡಿ, ಈ ಥರ ಹಾಕ್ತಾ ಇದೆ. ಸೊ ಸ್ವಲ್ಪ ಹೊತ್ತು ಇದೇ ಥರ ಹೊತ್ತಿ ಇದನ್ನು ಜಾರ್ಗೆ ಹಾಕೊಳ್ಳೋಣ. ಇದು ಆಲ್ ಹಾಕೊಂಡು, ಸೊ ನಾನು ಆಲ್ ಹಾಕೋದಿಲ್ಲ ಅಷ್ಟೇ. ಸೊ ಐ ಥಿಂಕ್ ನಾನು ಸ್ವಲ್ಪ ಹೊತ್ತಂದ್ರೆ ಸಾಕು. ಸೊ ನೀವು ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿ, ಅದನ್ನು ಟ್ರೈ ಮಾಡಿ. ಸೊ ಈಗ ಆಗಿದೆ ಗೈಸ್, ಸಾಕು. ನಾನು ಇದನ್ನು ಹಾಕೋತೀನಿ. ನೋಡಿ, ನಾನು 2 ಕಡೆಗೂ ಫೋನ್ ಹಾಕೊಳ್ಳೋದು ಭಾಳ ಕಷ್ಟ. ಸೊ ನಿಮಗೋಸ್ಕರ ಈ ಥರ ಸರ್ಕಸ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಅಷ್ಟೆ. ಸೊ ಈಗ ಸಾಕು ಗೈಸ್, ಇದನ್ನ ಹಾಕೋತೀನಿ. ಸೊ ಇವಾಗ ಇದು ಅಲ್ಲಿ ಸೈಡಲ್ಲಿ ಆನಿಯನ್ ಹಾಕ್ಕೊಳ್ಳೋಣ ಗೈಸ್. ಬೇಕಾದ್ರೆ ಇದನ್ನು ಉರಿದಾನೆ ಹಾಕೋಬೋದು, ಬಟ್ ನಾನು ಹಸಿ ಸ್ಮೆಲ್ ಬರಬಾರ್ದು ಅಂತ ಲೈಟಾಗಿ ಹುರ್ಕೋತೀನಿ. ನಾನು ನಿಮಗೆ ಸ್ವಲ್ಪ ಹುರಿದು ಹಾಕ್ಕೊಳ್ಳಿ ಅಂತಲೇ ಪ್ರಿಫೇರ್ ಮಾಡ್ತೀನಿ ಗೈಸ್. ಸೊ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಲೈಟಾಗಿ ಹಾಕ್ಕೊಳ್ಳಿ ಸಾಕು. ಸೊ ನನಗೆ ಇವಾಗ ವರ್ಕ್ ಇರೋದ್ರಿಂದ ನಾನು ಕರೆಕ್ಟಾಗಿ ವ್ಲಾಗೇ ಪೋಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಮಾಡಿದ್ದೀನಿ ಗೈಸ್. ಸೊ ಅಷ್ಟೇ ಗೈಸ್, ಮಾತಾಡ್ತಾ ಇರ್ತೀನಿ. ಓ ಗೈಸ್, ಗ್ಯಾಸೇ ಆಫ್ ಮಾಡಿಬಿಟ್ಟಿದ್ದೀನಿ ಗೈಸ್ ನಿಮ್ಮ ಜೊತೆ ಮಾತಾಡ್ತಾ. ಸೊ ಕಸ್ತೆ ಬೇಗ ಬೇಯುತ್ತೆ ಗೈಸ್, ಒಂದು 30% ಅಂದರೆ ಸಾಕು. ನಾನು ಯಾಕೆ ಬರೀ ಗುಂಟೂರು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಂದರೆ ನಮ್ಮ ಮನೇಲಿ ಖಾರ ಕಮ್ಮಿ.
ಸೊ ಆ ರೀಸನಿಂದ ನಾನು ಬರೀ ಬ್ಯಾಡಗೆ ಮೆಣಸಿನ್ಕಾಯಿ ಮಾತ್ರ ಹಾಕಿದ್ದೀನಿ. ನಿಮ್ಮ ಮನೇಲಿ ಖಾರ ತಿನ್ನೋರಿದ್ರೆ ಅದ್ರ ಜೊತೆ ಗುಂಟೂರನ್ನ ಹಾಕೊಳ್ಳಿ ಗೈಸ್. ಸೊ ನಮ್ಮ ಮನೇಲಿ ಖಾರ ಬಾಯಿಗೆ ಹಾಕಲ್ಲ ಗೈಸ್, ಸೊ ಅದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಮಾತ್ರ ಹಾಕಿದ್ದೀನಿ. ಸೊ ಗೈಸ್ ಹೆಂಗೆ ಸೌಂಡ್ ಕೇಳಿಸ್ತಾ ಇದೆ ಗೈಸ್, ಚಟಪಟ ಚಟಪಟ ಅಂತ ಇದೆಯಾ ನೋಡಿ. ಆಯಿಲೇ ಇಲ್ಲ ಅದರಲ್ಲಿ, ಅಷ್ಟೇ ಹಾಕಿರೋದು ನಾನು, ಜಸ್ಟ್ ಲೈಕ್ ಅ ಸ್ಪ್ರೇ. ಸೊ ಇವಾಗ ನಾನು ಇದನ್ನು ಹಾಕ್ತಾ ಇದ್ದೀನಿ. ನನ್ನ ಫ್ರಿಡ್ಜಲ್ಲಿತ್ತು, ಸೊ ಅದಕ್ಕೆ ಸ್ವಲ್ಪ ಬಿಸಿ ಆಗಲಿ ಅಂತ ಬಿಸಿದು ಹುರಿದಿದ್ನಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದಕ್ಕೆ ಇಷ್ಟಪ್ಪ ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಸೊ ಗೈಸ್ ಈ ಥರ ಆದರೆ ಸಾಕು ಗೈಸ್, ನಾವು ಆಫ್ ಮಾಡ್ಬೋದು ನೋಡಿ ಈ ಥರ. ಇದಕ್ಕೆ ನಾನಿನ್ನೂ ನೀರು ಹಾಕಿಲ್ಲ ಗೈಸ್, ಫಸ್ಟ್ ಹಾಗೆ ರುಬ್ಕೋತೀನಿ, ಆಮೇಲೆ ಆನಿಯನ್ ಹಾಕ್ದಾಗ ಅದ್ರ ಜೊತೆ ನೀರು ಹಾಕ್ತೀನಿ ನೋಡಿ. ಈ ಥರ ಇವಾಗ ರುಬ್ಕೊಂಡಿದ್ದೀನಿ. ಇದಕ್ಕೆ ಆನಿಯನ್ ಮತ್ತು ನೀರು ಆ್ಯಡ್ ಮಾಡೋಣ. ಸಾಂಬಾರು ಸೊಪ್ಪು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಹಾಕೋಣ. ಸೊ ನೆಕ್ಸ್ಟು ಟರ್ಮರಿಕ್ ಹಾಕೊಳ್ಳೋಣ ಗೈಸ್. ಸೊ ಉಪ್ಪು ಎಷ್ಟು ಬೇಕು ಈ ಸ್ಟೇಜಲ್ಲಿ ಹಾಕ್ಕೊಳ್ಳಿ. ತ್ರೀ ಸ್ಪೂನ್ ಹಾಕಿದ್ದೀನಿ ಗೈಸ್. ಅದರಲ್ಲಿ ಬದನೆಕಾಯಿಗೂ ಉಪ್ಪು ಹಿಡಿಬೇಕು, ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಗೈಸ್. ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ, ಜಾಸ್ತಿ ತರಲೆ ಮಾಡ್ಕೊಂಬಿಡಿ, ಯಾಕಂದರೆ ಅದಕ್ಕೆ ಫಿಲ್ ಮಾಡಬೇಕು, ಅದಕ್ಕೆ ಗೈಸ್. ಸೊ ಗೈಸ್ ನೋಡಿ ರುಬ್ಕೊಬಂದಿದ್ದೀನಿ, ಈ ಥರ ಬಂದಿದೆ. ಸೊ ಇದಕ್ಕೆ ಇದನ್ನು ಫಿಲ್ ಮಾಡಬೇಕು. ಸೊ ತೋರಿಸ್ತೀನಿ. ಸೊ ಗೈಸ್ ಹಿಂಗೆ ಒಳಗಡೆ ಎಲ್ಲ ನೀಟಾಗಿ ನೋಡ್ಕೊಳ್ಳಿ ಗೈಸ್, ಕೆಲವೊಂದು ಟೈಮು ಹುಳ ಇರುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ನೋಡಿ ನಾನು ಕಟ್ ಮಾಡಿ ಇಟ್ಟಿದ್ದೆ ಆಲ್ರೆಡಿ ನೀರೊಳಗೆ, ಯಾಕೆಂದರೆ ಬ್ಲ್ಯಾಕ್ ಆಗುತ್ತೆ ಅಂತ ಕಟ್ ಮಾಡಿ ಇಟ್ಟಿದ್ದೆ. ಸೊ ಈಗ ಕೈಯಲ್ಲೇ ನಾನು ಫಿಲ್ ಮಾಡ್ತೀನಿ, ಬಿಕಾಸ್ ಸ್ಪೂನಲ್ಲೆಲ್ಲ ಆಗಲ್ಲ. ಸೊ ಅದಕ್ಕೆ ನೀಟಾಗಿ ಮನೇಲಿ ನಾವೇ ಮಾಡೋದ್ರಿಂದ ಕೈಯಲ್ಲಿ ಮಾಡಿದ್ರು ತೊಂದರೆ ಏನಿಲ್ಲ ಗೈಸ್. ಸೊ ಈ ಥರ ನೀಟಾಗಿ ಒಳಗಡೆ ಹೋಗೋ ಥರ ಫಿಲ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ಫಿಲ್ ಮಾಡಿ ನಾನು ಆಮೇಲೆ ಸಿಗ್ತೇನೆ ಗೈಸ್. 6 ಬದನೆಕಾಯಿ, ಒಂದು ಅದು ನಾನು ನೋಡ್ಕೊಂಡಿರಲಿಲ್ಲ, ಅದು ಚೆನ್ನಾಗಿಲ್ಲ, ಬಲ್ತೋಗಿದೆ. ಸೊ ಅದಕ್ಕೆ 6 ಬದನೆಕಾಯಿ ಮಾತ್ರ ನಾನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ ನಂದು ಬಾಕಿ ಮಸಾಲೆ ಇಲ್ಲೇ ಇದೆ, ನಾನು ಇದಕ್ಕೆ ಇನ್ನೂ ಸೇರಿಸಲಿಲ್ಲ. ಯಾಕೆ ಅಂತ ಅಂದರೆ ಫಸ್ಟು ಇದನ್ನು ನಾನು ಎಣ್ಣೆಯಲ್ಲಿ ನೀಟಾಗಿ ಬೇಯಿಸ್ಕೊತೀನಿ, ನೆಕ್ಸ್ಟು ಇದನ್ನು ಆ್ಯಡ್ ಮಾಡೋಣ ಗೈಸ್. ಸೊ ಅದಕ್ಕೆ ನಾನು ಸಪ್ರೇಟಾಗೆ ಇಟ್ಟಿದ್ದೀನಿ, ಓಕೆನಾ. ಸೊ ಇಲ್ಲಿ ನಾನು ಪಾತ್ರೆ ಇಟ್ಟಿದ್ದೀನಿ ಗೈಸ್, ಗ್ಯಾಸು ಕೂಡ ಕಸಿದ್ದೀನಿ. ಇವಾಗ ಆಯಿಲ್ ಹಾಕೋತೀನಿ ಗೈಸ್. ಸೊ ಆಯಿಲ್ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಇರಬೇಕು ಗೈಸ್, ಬಿಕಾಸ್ ದಿಸ್ ಇಸ್ ಎಣ್ಣೆಗಾಯಿ, ಅದಕ್ಕೆ ನೋಡಿ ಹಾಕ್ಕೊಳ್ಳೋಣ. ಆಮೇಲೆ ಇವಾಗ ನಂಗೆ ಗೊತ್ತಾಗಲ್ಲ, ಎಣ್ಣೆ ಹೇಳ್ತಾ ಗೊತ್ತಾಗಲ್ಲ, ಸೊ ಅದಕ್ಕೆ ನೋಡಿ ಹಾಕ್ಕೊಳ್ಳೋಣ ಗೈಸ್. ಬಟ್ ಇದಕ್ಕೆ ಜಾಸ್ತಿ ಬೇಕು, ಐ ಥಿಂಕ್ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಬೇಕು ಅನಿಸುತ್ತೆ. ಸೊ ಗೈಸ್ ಇವಾಗ ನಾನು ಸಾಸಿವೆ ಆ್ಯಡ್ ಮಾಡ್ತಾ ಇದ್ದೀನಿ, ಅದು ಚಟಪಟ ಅಂತ ಸಿಟಿಲಿ. ನೆಕ್ಸ್ಟು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಬಂದು ಇದು ಅಗ್ರಣೆಗೆ ಅಂತ ಹೇಳಿದ್ದೀನಿ, ಸೊ ಅದನ್ನು ಹಾಕೋತಾ ಇದ್ದೀನಿ. ಸೊ ಸಿಮ್ಮಲ್ಲಿ ಇಟ್ಕೊಳ್ಳೋಣ. ಇವಾಗ ಅದು ನೀಟಾಗಿ ಇನ್ನೊಂದು ಸರಿ ಕೈ ಆಗಿಬಿಟ್ಟು ಇವಾಗ ಈ ಬದನೆಕಾಯಿನ ಹಾಕೊಳ್ಳೋಣ ಗೈಸ್. ಸೊ ಗೈಸ್ ಸ್ಟ್ಯಾಂಡ್ ಇಟ್ಟಿದ್ದೀನಿ, ಬಿಕಾಸ್ ನನಗೆ ಯಾರು ಹೆಲ್ಪರ್ಸ್ ಇಲ್ಲ. ಸೊ ಇವಾಗ ನಾನು ಹಾಕ್ಕೋತಾ ಇದ್ದೀನಿ. ಇದು ಫೋನ್ ವೆಯ್ಟ್ ಇರೋದ್ರಿಂದ ಗೈಸ್ ಫುಲ್ ಬಗ್ಗೋಗ್ಬಿಡುತ್ತೆ, ಅಯ್ಯೋ ಕಷ್ಟ ಗೈಸ್. ಸೊ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಇದು ಹಾಕೋದಂತ. ಸೊ ಹಾಕೊಂಡಿದ್ದೀನಿ ಫುಲ್ಲು. ಸೊ ಇದನ್ನು ನಾವು ಮುಚ್ಚಿ ಇಟ್ಬಿಡೋಣ ಗೈಸ್. ಇದು ತೊಟ್ಟು ಕಟ್ ಮಾಡಿಬಿಡಿ, ತೊಟ್ಟು ತಿನ್ನುವಾಗ ನಾವು ಸೈಡ್ಗೆ ಹಾಕೊಳ್ಳೋಣ ಗೈಸ್, ಕಸಕ್ಕೆ ಹಾಕೋಣ ಆವಾಗ. ಬಟ್ ಇವಾಗ ತೆಗಿಬೇಡಿ, ಅದಿದ್ದರೆ ಮಜಾ. ಸೊ ಇವಾಗ ನಾನು ಕ್ಲೋಸ್ ಮಾಡಿಟ್ಬಿಡ್ತೀನಿ ಗೈಸ್, ಅದೊಂದು ಸ್ವಲ್ಪ
ಸಾಫ್ಟ್ ಆಗಲಿ. ಮತ್ತೆ ನಾವು ಇಲ್ಲಿ ಪೇಸ್ಟ್ ಇದೆಯಲ್ಲ ಅದನ್ನ ಹಾಕೊಳ್ಳೋಣ. ಸೊ ಗೈಸ್ ನೋಡಿ, ಇವಾಗ ತೋರಿಸ್ತೀನಿ. ಈ ಥರ ಇದೆ, ನಾನು ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ರೋಸ್ಟ್ ಆಗಲಿ ಗೈಸ್, ಅದು ಫುಲ್ ಕಲರ್ ಚೇಂಜ್ ಆಗಲಿ, ಸಾಫ್ಟ್ ಆಗಲಿ. ಇದು ಆ್ಯಕ್ಚುಲಿ ಹೆಂಗೆ ಬೇಯಬೇಕು ಅಂತಂದರೆ ಗೈಸ್, ಬಾಯಲ್ಲಿಟ್ಟರೆ ಕರ್ಗೋಗ್ಬೇಕು, ಆ ಥರ ಬೇಯಬೇಕು. ಸೊ ಸಖತ್ತಾಗಿರುತ್ತೆ. ಚಪಾತಿ, ಅನ್ನ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಗೈಸ್. ಸೊ ಒಂದ್ಸರಿ ಟ್ರೈ ಮಾಡಿ ಗೈಸ್. ವಿಡಿಯೋ ಮಾಡೋ ಟೈಮಲ್ಲಿ ಎಲ್ಲ ಈ ಥರನೇ ಇರುತ್ತೆ. ಆಮೇಲೆ ಕ್ಲೀನ್ ಮಾಡ್ಕೋಬೇಕು ಗೈಸ್. ನೋಡಿ ಪಾತ್ರೆ ಅಲ್ಲೇ ಇರುತ್ತೆ. ಸೊ ಬಿಕಾಸ್ ಟೈಮ್ ಆಗಿಬಿಡುತ್ತೆ ವ್ಲಾಗ್ ಮಾಡೋಕ್ಕೆ. ಸೊ ಅದಕ್ಕೆ ನೋಡಿ ರುಬ್ಕೊಂಡಿದ್ದು ಮಿಕ್ಸಿ ಹಿಂಗೆ ಇಟ್ಟಿದ್ದೀನಿ. ಸೊ ಉಪ್ಪು ಎಲ್ಲ ಅಲ್ಲೇ ಇಟ್ಟಿದ್ದೀನಿ. ಸೊ ಇವಾಗೆಲ್ಲ ತೆಗೆದಿಟ್ಬಿಟ್ಟು ತೋರಿಸ್ತೀನಿ. ಸೊ ನಾನು ಹೇಳಿದ್ನಲ್ಲ ಗೈಸ್, ಮ್ಯಾಟರ್ ನೋಡಿ ಯೂಸ್ ಮಾಡಿದ್ದೀನಿ ನಾನು. ಇಟ್ಸ್ ನೈಸ್, ಅಬ್ಸರ್ವ್ ಆಗಿದೆ, ನೀರು ಫುಲ್ಲು ಗಲೀಜಾಗಿಲ್ಲ ನೋಡಿ. ಸೊ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಸೊ ನೀರು ಹಾಕಿದ್ದೀನಿ, ನೋಡ್ಬೋದು ನೀವು ಎಷ್ಟು ಬೇಗ ಅಬ್ಸರ್ವ್ ಆಗುತ್ತೆ ಅಂತ. ನೋಡ್ತಾ ಇದ್ದೀರಾ ಗೈಸ್ ಹೆಂಗೆ ಅಬ್ಸರ್ವ್ ಆಗ್ತಾ ಇದೆ ನೀರು ಅಂತ. ಈ ಕಮ್ಮಿ ಪ್ರೈಸ್ಗೆ ಸಿಕ್ಕಿರೋದ್ರಿಂದ ಇಟ್ಸ್ ವರ್ತ್ ಅಂತ ನಾನು ನಿಮ್ಗೆ ಹೇಳ್ತೀನಿ ಗೈಸ್. ನೋಡಿ ಹೇಗೆ ಅದು ಅಬ್ಸರ್ವ್ ಆಗ್ತಾ ಇದೆ. ಸೊ ಐ ವಿಲ್ ಸಜೆಸ್ಟ್ ಯು. ನೋಡಿ ಒಂದು ಸೆಕೆಂಡ್ ನಾನು ಹಿಂಗಂದರೆ ಹೆಂಗೆ ನೋಡಿ, ಯು ಕ್ಯಾನ್ ಸಿ. ಸೊ ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೆ ಗೈಸ್. ನೋಡಿ ಇಷ್ಟೇ ಐಟಮ್ ಇರುತ್ತೆ. ಸೊ ಅದಕ್ಕೋಸ್ಕರ ಟಬ್ನ ತೆಗೆದು ಮೇಲಿಟ್ಟು ಎರಡೆರಡು ಕೆಲಸ. ಸೊ ಅದಕ್ಕೆ ಇಂಥ ನಾಸ್ಬಿಟ್ರೆ ಆರಾಮ್. ಸೊ ಘಮ 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 ಅಂತ ಇದೆ ಗೈಸ್. ಸೊ ಗೈಸ್ ಈ ಥರ ಆಗಿದೆ. ನಾನು ಇವಾಗ ಇಲ್ಲಿರೋ ಪೇಸ್ಟ್ನ ನಾನು ಹಾಕೋತೀನಿ. ಸೊ ಗೈಸ್ ಇವಾಗ ನೀವೇ ನೋಡ್ಬೋದು, ಬಟ್ ಇದು ಇನ್ನೂ ಬದನೆಕಾಯಿ ಇನ್ನೂ ಬೆಂದಿಲ್ಲ. ಸೊ ಅದು ಬೇಯುತ್ತೆ ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ನೀವು ನೀರು ಆ್ಯಡ್ ಮಾಡ್ಬೋದು. ಬದನೆಕಾಯಿ ಬೆಂದ ಮೇಲೆ ಅದು ಗಟ್ಟಿಯಾಗುತ್ತೆ. ಸೊ ಡೋಂಟ್ ವರಿ. ಸೊ ನಾನು ಇಷ್ಟು ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ಸಾಕು ಗೈಸ್, ಇಷ್ಟು ತೆಳ್ಳೆ ನೋಡಿ. ಅದು ಇನ್ನೂ ಗ್ರೇವಿ ಫುಲ್ ತೆಳ್ಳೆ ಆಗಿಲ್ಲ, ಸಾಕು ಇಷ್ಟು. ಇದನ್ನು ಮುಚ್ಚಿಟ್ಬಿಡೋಣ. ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಗೈಸ್. ನಾನು ಈ ಕಡೆ ಚಪಾತಿ ಹರ್ಕೋತೀನಿ ಗೈಸ್. ನೋಡಿ ಈ ಥರ ಇವಾಗ ಕಲಸಿ ಈ ಥರ ಇಟ್ಟಿದ್ದೆ ಸಂಜೆ 4 ಗಂಟೆ 5 ಗಂಟೇಲಿ. ಸೊ ಈ ಥರ ಕವರಲ್ಲಿ ಕಟ್ಟಿಟ್ಬಿಟ್ರೆ ನೀಟಾಗಿ ಅದು ಸಾಫ್ಟ್ ಆಗುತ್ತೆ. ಸೊ ಅದಕ್ಕೆ ಕಲಸಿ ಇಟ್ಬಿಡಬೇಕು. ಸೊ ಇದನ್ನು ಉಂಡೆ ಕಟ್ಬಿಟ್ಟು ಮತ್ತೆ ಸಿಗ್ತೀನಿ. ನೋಡಿ ಗೈಸ್ ಯಾವ ಥರ ಕುದೀತಾ ಇದೆ ಅಂತ, ಫ್ರೇಗ್ರೆನ್ಸ್ ಸಖತ್ತಾಗಿ ಬರ್ತಾ ಇದೆ ಗೈಸ್. ಸೊ ಇಟ್ಸ್ ರೆಡಿ ಗೈಸ್. ನೋಡಿ ಈ ಥರ ಬೇಯಬೇಕು ಗೈಸ್. ನೋಡಿ ಹೆಂಗೆ ಬೆಂದಿದೆ ಅಂತ. ಈ ಥರ ಎಣ್ಣೆ ಬಿಟ್ಕೋಬೇಕು ಸೈಡಲ್ಲಿ ಗೈಸ್. ಯಮ್ಮಿ ಗೈಸ್, ಯಮ್ಮಿ. ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ, ಪಲ್ಯನೇ ಇಲ್ಲ, ಇಷ್ಟೇ ಆಗಿರುತ್ತೆ. ಸೊ ಸಕ್ಕತ್ತಾಗಿರುತ್ತೆ. ಯು ಕ್ಯಾನ್ ಟ್ರೈ, ಯು ಮಸ್ಟ್ ಟ್ರೈ ಗೈಸ್. ಸೊ ಯಮ್ ಗೈಸ್. So have a bite guys. Mind blowing guys. ಅಷ್ಟು ಸಕ್ಕತ್ತಾಗಿದೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.